ಸ್ನೇಹಿತರೆ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿನ್ನಯ್ಯ ಒಂದು ದೂರನ್ನ ಇತ್ತೀಚೆಗೆ ನೀಡಿದ್ರು. ಅಂದ್ರೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ಕಳಂಕ ತರುವ ಉದ್ದೇಶದಿಂದ ಸುಮಾರು 200 ಕೋಟಿಯಷ್ಟು ಒಂದು ಷಡ್ಯಂತ್ರವನ್ನ ಸೌಜನ್ಯ ಪರ ಹೋರಾಟಗಾರರು ಮಾಡಿದ್ದಾರೆ ಅಂತ ಅವರು ಆರೋಪಿಸಿದ್ರು. ಈಗ ಇದರ ಬಗ್ಗೆ ಕರ್ನಾಟಕ ಹೈಕೋರ್ಟ್ ವಿಚಾರಣೆಯನ್ನ ಮಾಡಿ ಇವರ ಅರ್ಜಿಯನ್ನ ವಜಾಗೊಳಿಸಿದೆ. ಈ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮ ಶಿವಮೊಗ್ಗ. ಸ್ನೇಹಿತರೆ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಪದೇ ಪದೇ ತಮ್ಮ ಹೇಳಿಕೆಗಳನ್ನ ಬದಲಾಯಿಸ್ತಾನೆ ಬಂದಿರೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಹಾಗೆಯೇ ಇತ್ತೀಚೆಗೆ ಅವರು ಮತ್ತೊಂದು ಹೇಳಿಕೆನ ನೀಡಿದ್ರು, ದೂರನ್ನ ನೀಡಿದ್ರು. ಆ ದೂರ ಏನಾಗಿತ್ತು ಅಂತಂದ್ರೆ, ಒಂದು ಚಿತ್ರದುರ್ಗದ ಸಾಮಾಜಿಕ ಕಾರ್ಯಕರ್ತೆ ಆಗಿರುವಂತ ರಮಾ ನಾಗರಾಜ್, ಮತ್ತೆ ನಟ ಪ್ರಕಾಶ್ ರಾಜ್ ಮತ್ತು ಮಹೇಶ್ ತಿಮರೋಡಿ, ಹೋರಾಟಗಾರರಾಗಿರುವಂತ ಗಿರೀಶ್ ಮಠಣ್ಣನವರ್, ಇವರೆಲ್ಲರೂ ಕೂಡ ಒಂದು ಇವರಲ್ಲದೆ ಮತ್ತೆ ಇತರರು ಕೂಡ ಹೋರಾಟಗಾರರು ಒಂದು ಧರ್ಮಸ್ಥಳದ ದೇವಸ್ಥಾನಕ್ಕೆ ಕಳಂಕ ತರುವ ಉದ್ದೇಶದಿಂದ ಒಂದು 200 ಕೋಟಿ ರೂಪಾಯಿಯಷ್ಟು ಒಂದು ದೊಡ್ಡ ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತ ಅವರು ಅರ್ಜಿನಲ್ಲಿ ತಿಳಿಸಿದ್ರು. ಅಷ್ಟೇ ಅಲ್ಲ, ಗಿರೀಶ್ ಮಠಣ್ಣನವರ್ ಮತ್ತು ಮಹೇಶ್ ತಿಮರೋಡಿ ಇವರಿಬ್ರು ಕೂಡ ನನ್ನ ಮೇಲೆ ಒತ್ತಡವನ್ನ ಹೇರಿ ಈ ಬುರುಡೆ ಕಥೆಯನ್ನ ನನ್ನ ಬಾಯಿಂದ ಹೇಳಿಸಿದ್ರು ಅನ್ನುವಂಥ ಮಾತನ್ನು ಕೂಡ ಒಂದು ದೂರಿನಲ್ಲಿ ಅವರು ತಿಳಿಸಿದ್ರು. ಇದರ ವಿಚಾರಣೆಯನ್ನ ಹೈಕೋರ್ಟ್ನಲ್ಲಿ ಮಾಡಲಾಯಿತು. ಅಂದ್ರೆ ಸಾಮಾಜಿಕ ಕಾರ್ಯಕರ್ತೆ ಆಗಿರುವಂತ ರಮಾ ನಾಗರಾಜ್ ಅವರು ಅರ್ಜಿಯನ್ನು ಅವರು ಕೂಡ ಸಲ್ಲಿಸಿದ್ರು. ಹಾಗೆ ಅವರ ಪರವಾಗಿ ಹಿರಿಯ ವಕೀಲರಾದಂಥ ಬಾಲನ್ ಮತ್ತು ಒಂದು ವಕೀಲರ ತಂಡ ವಾದವನ್ನ ಮಂಡಿಸಿತ್ತು. ಆ ಸಂದರ್ಭದಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಈ ಚಿನ್ನಯ್ಯ ಸಲ್ಲಿಸಿದಂಥ ಅರ್ಜಿಯನ್ನ ದೂರಿನ ಅರ್ಜಿಯನ್ನ ವಜಾಗೊಳಿಸ್ತು. ಅಷ್ಟೇ ಅಲ್ಲ, ಈ ವಿಚಾರಣೆ ಸಂದರ್ಭದಲ್ಲೇನೆ ಇನ್ನೊಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತು. ಅದೇನು ಅಂತಂದ್ರೆ, ಅರ್ಜಿದಾರರ ವಿರುದ್ಧ ಕ್ರಮ ಕೈಗೊಳ್ಳೋದಿಕ್ಕೆ ಕಾನೂನಿನ ಅಡಿನಲ್ಲಿ ಅವಕಾಶ ಇದೆ ಅಂತ ಹೇಳ್ತು. ಅಂದ್ರೆ ಇಲ್ಲಿ ಚಿನ್ನಯ್ಯ ಏನು ಸುಳ್ಳು ಅರ್ಜಿಯನ್ನ ಸಲ್ಲಿಸಿದ್ರು, ಅಂದ್ರೆ ಯಾರ್ಯಾರ್ದೋ ಹೆಸರುಗಳನ್ನ ಸೇರಿಸಿ ಅವರ ಹೆಸರಿಗೆ ಕಳಂಕ ತರುವ ಒಂದು ಪ್ರಯತ್ನವನ್ನ ಮಾಡಿದ್ರು. ಅದು ಕೂಡ ಒಂದು ಅಪರಾಧನೇ. ಹಾಗಾಗಿನೇ ಅವರ ಮೇಲೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಕಾನೂನಿನ ಅಡಿನಲ್ಲಿ ಅವಕಾಶ ಇದೆ, ಬೇಕಿದ್ರೆ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋಂಥ ಅಭಿಪ್ರಾಯನ ವ್ಯಕ್ತಪಡಿಸ್ತು. ಇಲ್ಲಿ ಚಿನ್ನಯ್ಯ ಈ ರೀತಿಯ ಒಂದು ದೂರನ್ನ ಸಲ್ಲಿಸಿದಾಗ ಇಡೀ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಯ್ತು, ಹೆಚ್ಚಿನ ಮಹತ್ವವನ್ನ ಪಡ್ಕೊಳ್ತು. ಯಾಕಂದ್ರೆ ಚಿನ್ನಯ್ಯ ಪದೇ ಪದೇ ಹೇಳಿಕೆನ ಬದಲಾಯಿಸ್ತಾ ಬಂದಿದ್ರು ಕೂಡ ಅವರಾಡೋ ಪ್ರತಿಯೊಂದು ಮಾತನ್ನು ಕೂಡ ಅದು ಧರ್ಮಸ್ಥಳದ ಪರವಾಗಿದ್ದಾಗ ಮಾತ್ರ ಮಾಧ್ಯಮಗಳು ಅದನ್ನ ತುಂಬಾ ಎತ್ತಿ ಜೋರಾಗಿ ವಿಜೃಂಭಿಸಿ ಸುದ್ದಿಯನ್ನ ಮಾಡೋದನ್ನ ನೋಡಿದ್ವಿ. ಅದೇ ರೀತಿನೇ ಈ ಬಾರಿ ಕೂಡ ಚಿನ್ನಯ್ಯ ಈ ರೀತಿ ಒಂದು 200 ಕೋಟಿ ರೂಪಾಯಿ ಷಡ್ಯಂತ್ರ ಅಂದ ತಕ್ಷಣನೇ ಅದು ಪೂರ್ಣ ಸತ್ಯ ಅಂತ ಹೇಳ್ಬಿಟ್ಟು ಬಿಂಬಿಸೋದಕ್ಕೆ ಮಾಧ್ಯಮಗಳು ಮುಂದಾಗಿದ್ವು. ದೊಡ್ಡ ಸುದ್ದಿಯಾಗಿ ಬಿಂಬಿತವಾಯಿತು. ಅಷ್ಟೇ ಅಲ್ಲ, ಆ ಚಿನ್ನಯ್ಯ ದೂರಿನಲ್ಲಿ ಅರ್ಜಿನಲ್ಲಿ ಸಲ್ಲಿಸಿದಂತ ಹೆಸರುಗಳು ಯಾರ್ಯಾರ್ದಿತ್ತು ಅವರೆಲ್ಲರನ್ನ ಕೂಡ ತೀವ್ರವಾಗಿ ಒಂದು ವಿಚಾರಣೆ ನಡೆಸುವ ರೀತಿಯಲ್ಲಿ ಮಾಧ್ಯಮದಲ್ಲಿ ಒಂದು ಚರ್ಚೆ ಕೂಡ ಹುಟ್ಟಾಕಿದ್ರು. 2-3 ದಿನಗಳ ಕಾಲ ನಡೆದಂತ ಈ ಚರ್ಚೆ, ಅಂದ್ರೆ ಕೋರ್ಟ್ ನಲ್ಲಿ ಇನ್ನು ವಿಚಾರಣೆ ನಡೆದಿಲ್ಲ, ಅದು ಸುಳ್ಳ ನಿಜವ ಅನ್ನೋದು ಗೊತ್ತಾಗಿಲ್ಲ. ಆದ್ರೆ ಮಾಧ್ಯಮಗಳು ಮಾತ್ರ ಇದು ಒಂದು ದೊಡ್ಡ ಆಹಾರ ಆಯಿತು. ಈಗ ಚಿನ್ನಯ್ಯ ಅರ್ಜಿ ಸಲ್ಲಿಸಿದ ಹಿಂದಿನ, ಅಂದ್ರೆ ಸುಳ್ಳು ದೂರನ್ನ ನೀಡಿದಂತ ಹಿಂದೆ ಇರುವಂತ ಉದ್ದೇಶ ಏನು, ಅದು ಮಾಧ್ಯಮಕ್ಕೆ ಆಹಾರವಾಗಿದ್ದು ಬಿಟ್ರೆ ಮತ್ಯಾವ ಪ್ರಯೋಜನನೂ ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಆದ್ರೆ ನಿಜವಾಗ್ಲೂ ಕೂಡ ಇದ್ರ ಹಿಂದೆ ಏನಾದ್ರೂ ಒಂದು ಉದ್ದೇಶ ಇರಬಹುದಾ? ಯಾಕೆಂದ್ರೆ ಸುಮ್ಮನೆ ಇದ್ದಂತ ಚಿನ್ನಯ್ಯ ದಿಢೀರ್ ಅಂತ ಈ ರೀತಿ ಸುಳ್ಳು ದೂರನ್ನ ಯಾಕೆ ಕೊಡೋದಕ್ಕೆ ಮುಂದಾದ್ರು? ಅದು ಸುಳ್ಳು ಅಂತ ಗೊತ್ತಿದ್ರು ಕೂಡ ಅದರಿಂದ ಮುಂದೊಂದಿನ ತಮಗೇ ಒಂದು ಎಲ್ಲರೂ ಕೂಡ ತಮ್ಮ ನಂಬಿಕೆಯನ್ನ ಕಳ್ಕೊಬಹುದು ತಮ್ಮಲ್ಲಿ ಅನ್ನೋದು ಗೊತ್ತಿದ್ರು ಕೂಡ ಯಾಕೆ ಸಲ್ಲಿಸಿದ್ರು? ಅಂದ್ರೆ ಇದು ಚಿನ್ನಯ್ಯ ತಮ್ಮ ಒಂದು ಉದ್ದೇಶ ಈಡೇರಿಕೆಗಾಗಿ ಸಲ್ಲಿಸಿದಂತ ಅರ್ಜಿ ಆಗಿತ್ತಾ, ಅಥವಾ ಚಿನ್ನಯ್ಯನ ಹಿಂದೆ ಇದ್ದವರು ಚಿನ್ನಯ್ಯನ ಮೂಲಕ ತಮ್ಮ ಉದ್ದೇಶ ಈಡೇರಿಕೆಗಾಗಿ ಸಲ್ಲಿಸಿದಂತ ಅರ್ಜಿ ಇದಾಗಿದೆಯಾ ಅನ್ನುವಂತ ಪ್ರಶ್ನೆ ಉದ್ಭವಿಸುತ್ತೆ ಇಲ್ಲಿ. ಯಾಕೆ ಅಂತಂದ್ರೆ, ಇಲ್ಲಿ ಹೋರಾಟಗಾರರ ಒಂದು ಮಾನಸಿಕವಾಗಿ ಅವ್ರನ್ನ ಕುಗ್ಗಿಸ್ಬೇಕು, ಅವ್ರ ಹೋರಾಟವನ್ನ ಕುಗ್ಗಿಸ್ಬೇಕು ಅಂತನೋ, ಅಥವಾ ಅವ್ರಿಗೆ ಹೆಸರು ಕೆಡಿಸ್ಬೇಕು ಅಂತನೋ, ಅಥವಾ ಹೋರಾಟಗಾರರಲ್ಲಿ ಗೊಂದಲ ಉಂಟು ಮಾಡ್ಬೇಕು ಅನ್ನೋದಾ? ಯಾಕಂದ್ರೆ ಇತ್ತೀಚೆಗೆ ಹೈಕೋರ್ಟ್ ಕೂಡ ಹೇಳಿತ್ತು, ಆದಷ್ಟು ಬೇಗ ಈ ಸೌಜನ್ಯ ಪ್ರಕರಣವನ್ನ ತನಿಖೆ ಮಾಡಿ ವರದಿಯನ್ನ ನೀಡಿ ಅಂತ ಹೇಳಿತ್ತು. ಅದರ ಬೆನ್ನಲ್ಲೇನೆ SIT ಕೂಡ ತನ್ನ ತನಿಖೆನ ಚುರುಕುಗೊಳಿಸಿತ್ತು, ಮತ್ತೆ ವರದಿಯನ್ನು ಕೂಡ ಈಗಾಗಲೇ ಸಲ್ಲಿಸಿದೆ ಸರ್ಕಾರಕ್ಕೆ. ಹೀಗಿದ್ದಾಗ
ಈ ಸಂದರ್ಭದಲ್ಲಿ ಯಾಕೆ ಚಿನ್ನಯ್ಯ ಸುಳ್ಳು ದೂರನ್ನ ನೀಡಿದ್ರು? ಸುಮ್ನೆ ದೂರು ನೀಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಒಂದು ತನಿಖೆಯನ್ನ ಬೇರೆ ದಿಕ್ಕಿನ ಕಡೆ ಗಮನ ಹರಿಸೋದಿಕ್ಕೆ ಮಾಡಿದ್ರ, ಅಥವಾ ಹೋರಾಟಗಾರರು ಅಥವಾ ಜನರು ಏನು ಕರ್ನಾಟಕದ ಜನರು ಈ ಫಲಿತಾಂಶಕ್ಕೆ ಕಾಯ್ತಿದ್ದಾರೆ ಅವರ ಒಂದು ಗಮನವನ್ನ ಬೇರೆಡೆ ಸೆಳೆಯೋದಿಕ್ಕೆ ಮಾಡಿದ್ರ, ಅವರಲ್ಲಿ ಗೊಂದಲ ಉಂಟು ಮಾಡೋದಿಕ್ಕೆ ಮಾಡಿದ್ರ, ಇದೆಲ್ಲವೂ ಕೂಡ ಅನುಮಾನ ಇಲ್ಲಿ ಹುಟ್ಟೋದು ತುಂಬಾ ಸಹಜನೇ. ಈಗ ಚಿನ್ನಯ್ಯ ಮಾಡಿದಂತ ಆರೋಪ ಸುಳ್ಳು ಅನ್ನೋದು ಸಾಬೀತಾಗಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಷ್ಟೇ. ಯಾಕಂದ್ರೆ SIT ವರದಿನಲ್ಲಿ ಏನಿದೆ ಅನ್ನೋದನ್ನ ಕೂಡ ಈಗ ಕೌತುಕದಿಂದ ಹೋರಾಟಗಾರರು ಮತ್ತೆ ಕರ್ನಾಟಕದ ಜನತೆ ಕಾಯ್ತಾ ಇದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಚಿನ್ನಯ್ಯ ಹೇಳಿದಂತ ದೂರು ಸುಳ್ಳು ಅನ್ನೋದು ಕಾಣಿಸ್ತಾ ಇತ್ತು. ಯಾಕಂದ್ರೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ಕಳಂಕ ತರೋದಿಕ್ಕೂ 200 ಕೋಟಿಯನ್ನ ಯಾರು ಬೇಯಿಸ್ತಾರೆ, ಯಾರು ವ್ಯವಹಾರ ಮಾಡ್ತಾರೆ? ಇದು ಕೂಡ ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಸಹಜವಾಗಿನೇ ಮೂಡುವಂಥದ್ದು. ಅಷ್ಟೇ ಅಲ್ಲ, ಸೌಜನ್ಯ ಪರ ಹೋರಾಟ ಮಾಡ್ತಿರೋರು ಕರ್ನಾಟಕದ ಜನತೆ. ಹಾಗಾಗಿ ಅವರು ಹೇಗೆ ಇಲ್ಲಿ ಈ ತರದ ಒಂದು ಷಡ್ಯಂತ್ರವನ್ನ ಮಾಡೋದಿಕ್ಕೆ ಸಾಧ್ಯ? ಇದು ಕೂಡ ಪ್ರಶ್ನೆ. ಹೀಗಿದ್ರೂ ಕೂಡ ಹಲವರಿಗೆ ಅದು ಆಹಾರವಾಗಿದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ವರದಿ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ, ಕಾದು ನೋಡ್ಬೇಕಾಗತ್ತೆ. ಇದನ್ನು ಕೂಡ ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.